ವೆಲ್ಕಮ್ ಟು ಕಾಮರ್ಸ್ ಕ್ಲಾಸಸ್. ಬ್ರಾಂಚ್ ಅಕೌಂಟ್ ಅನ್ನೋ ಒಂದು ಟಾಪಿಕ್ ಮೇಲೆ ಥರ್ಡ್ ವಿಡಿಯೋ ಇದು ಅಪ್ಲೋಡ್ ಆಗ್ತಾ ಇರೋದು. ಸೊ ಫಸ್ಟ್ ಕ್ಲಾಸಲ್ಲಿ ನಾವೇನು ಮಾಡಿದ್ವಿ, ಬ್ರಾಂಚ್ ಅಕೌಂಟಿಂಗ್ ಅಂದರೆ ಏನು, ಅದ್ರ ಬೇಸಿಕ್ ಇನ್ಫಾರ್ಮೇಷನ್ ಬಗ್ಗೆ ಎಲ್ಲ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ, ಥಿಯರಿ ಬಗ್ಗೆ. ಹಾಗೆ ಸೆಕೆಂಡ್ ವಿಡಿಯೋದಲ್ಲಿ ಬ್ರಾಂಚ್ ಅಕೌಂಟಿಂಗ್ ಫಾರ್ಮೇಟ್ ಏನಿರುತ್ತೆ, ಫಾರ್ಮೇಟ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ, ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಹಾಗೆ ಥರ್ಡ್ ವಿಡಿಯೋದಲ್ಲಿ ಬ್ರಾಂಚ್ ಅಕೌಂಟಿಂಗಲ್ಲಿ ಬರೀ ಡೆಟಾರ್ಸ್ ಅಕೌಂಟನ್ನು ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅನ್ನೋದು ಕೂಡ ನೋಡಿದ್ದೀವಿ. ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ಬ್ರಾಂಚ್ ಅಕೌಂಟಿಂಗ್ ಡೆಟಾರ್ಸ್ ಸಿಸ್ಟಮ್, ನಾವು ಈ ಒಂದು ಮೆಥಡ್ ಮೇಲೆ ಫಸ್ಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಡೆಟಾರ್ ಸಿಸ್ಟಮ್ ಮೇಲೆ ಫಸ್ಟ್ ಪ್ರಾಬ್ಲಮ್ಮು ನಾವು ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸಲ್ಲಿ ನಾವು ಬ್ರಾಂಚ್ ಅಕೌಂಟಿಂಗ್ನ ಪ್ರಿಪೇರ್ ಮಾಡ್ತೀವಿ. ಡೆಟಾರ್ ಸಿಸ್ಟಮಲ್ಲಿ ಒಂದೇ ಒಂದು ಅಕೌಂಟನ್ನು ಪ್ರಿಪೇರ್ ಮಾಡೋದು. ನಾವು ಡೆಟಾರ್ಸ್ ಅಕೌಂಟ್ ಆಗಿರ್ಬೋದು, ಇಲ್ಲ ವರ್ಕಿಂಗ್ ನೋಟ್ಸ್ ಯಾವುದು ಬರೋದಿಲ್ಲ, ತುಂಬ ಸಿಂಪಲ್ ಆಗಿರುತ್ತೆ ಪ್ರಾಬ್ಲಮ್. ಡೆಟಾರ್ ಸಿಸ್ಟಮ್ ಮೇಲೆ ಒಂದೇ ಒಂದು ಅಕೌಂಟು, ಬ್ರಾಂಚ್ ಅಕೌಂಟನ್ನು ನಾವು ಪ್ರಿಪೇರ್ ಮಾಡ್ತೀವಿ. ಫಸ್ಟ್ ಪ್ರಾಬ್ಲಮ್ನ ನೋಡೋಣ. ಪ್ರಿಪೇರ್ ಬ್ರಾಂಚ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್ ಆನ್ 31st March 2023. ನಾವು ಹೆಡ್ ಆಫೀಸ್ ಬುಕ್ಕಲ್ಲಿ ಬ್ರಾಂಚ್ ಅಕೌಂಟನ್ನು ಪ್ರಿಪೇರ್ ಮಾಡ್ತಾ ಇರೋದು. ಕ್ಲೋಸಿಂಗ್ ಡೇಟ್ ಏನಾಗಿದೆ, 31st March 2023 ಆಗಿದೆ. ಬ್ಯಾಲೆನ್ಸ್ ಆನ್ 1/4/2022 ಅಂದರೆ ಓಪನಿಂಗ್ ಬ್ಯಾಲೆನ್ಸ್, ಅಂದರೆ ಒಂದು ಸ್ಟಾಕ್ ಏನಿರುತ್ತೆ, ಸ್ಟಾಕ್ನ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ, 30,000 rupees ಇದೆ. ಡೆಟಾರ್ಸ್ ಆನ್ 1/4/2022 ಓಪನಿಂಗ್ ಡೆಟಾರ್ಸ್ ಎಷ್ಟಿದೆ, 20,000 ಇದೆ. ಪೆಟ್ಟಿ ಕ್ಯಾಶ್ ಆನ್ 1/4/2022 600 rupees ಇದೆ. ಗೂಡ್ಸ್ ಸಪ್ಲೈ ಟು ದ ಬ್ರಾಂಚ್ಗೆ ಗೂಡ್ಸನ್ನು ಕಳಿಸ್ತಾ ಇರೋದು ಹೆಡ್ ಆಫೀಸು, 5 lakh rupees ಇದೆ. ರೆಮಿಟೆನ್ಸ್ ಫ್ರಮ್ ಬ್ರಾಂಚ್, ಕ್ಯಾಶ್ ಸೇಲ್ಸ್ ಎಷ್ಟಾಗಿದೆ, 1,20,000 rupees ಇದೆ. ರಿಸೀವ್ಡ್ ಫ್ರಮ್ ಡೆಟಾರ್ಸಿಂದ ಅಮೌಂಟನ್ನು ರಿಸೀವ್ ಮಾಡ್ಕೊಂಡಿರೋದು 4,30,000 rupees ಇದೆ. ನೆಕ್ಸ್ಟು ಗೂಡ್ಸ್ ರಿಟರ್ನ್ಡ್ ಬೈ ದ ಬ್ರಾಂಚ್. ನಾವು ಒಂದು ಗೂಡ್ಸನ್ನು ಏನು ಸೇಲ್ ಮಾಡಿದ್ವಿ, ಅದರಲ್ಲಿ ಒಂದಿಷ್ಟು ಗೂಡ್ಸ್ ಏನಾಗಿದೆ, ರಿಟರ್ನ್ ಬಂದಿದೆ, 4,000 rupees ಇದೆ. ನಾವು ಇದನ್ನು ಎಲ್ಲಿ ತಗೊಳ್ತೀವಿ, ಒಂದು ಗೂಡ್ಸ್ ಏನಾಗಿದೆ ಸೆಂಟ್ ಟು ಬ್ರಾಂಚ್ ಮಾಡಿದ್ದೀವಲ್ಲ, 5 lakh rupeesಲ್ಲಿ ಈ 4,000ನ ಲೆಸ್ ಮಾಡಿಬಿಟ್ಟು ತಗೊಳ್ತೀವಿ. ಯಾವ ಸೈಡು, ಡೆಬಿಟ್ ಸೈಡಲ್ಲಿ ಬರುತ್ತೆ. ನೀವು ಫಾರ್ಮೇಟ್ ನೋಡಿಬಿಟ್ಟು ಈ ಪ್ರಾಬ್ಲಮ್ನ ಮಾಡಿದರೆ ತುಂಬ ಈಸಿಯಾಗಿರುತ್ತೆ. ನೆಕ್ಸ್ಟು ಅಮೌಂಟ್ ಸೆಂಟ್ ಟು ಬ್ರಾಂಚ್. ಯಾವುದೇ ಒಂದು ಬ್ರಾಂಚಿಂದು ಎಕ್ಸ್ಪೆನ್ಸಸ್ ಇರಲಿ, ಎಲ್ಲದೂ ಕೂಡ ಹೆಡ್ ಆಫೀಸೇ ಪೇ ಮಾಡುತ್ತೆ. ಸ್ಯಾಲರಿ 18,000 ಇದೆ. ರೆಂಟ್ 5,000 ಇದೆ. ಕ್ರೆಡಿಟ್ ಸೇಲ್ಸ್ ಡ್ಯೂರಿಂಗ್ ದ ಇಯರ್ 4,50,000 ಇದೆ. ಸೊ ನಾವು ಬ್ರಾಂಚ್ ಅಕೌಂಟಿಂಗ್ ಫಾರ್ಮೇಟಲ್ಲೇ ಎಕ್ಸ್ಪ್ಲೈನ್ ಮಾಡಿದ್ವಿ, ಓನ್ಲಿ ಕ್ಯಾಶ್ ಸೇಲ್ಸನ್ನು ಮಾತ್ರ ತಗೊಳ್ತೀವಿ. ಸೊ ಕ್ರೆಡಿಟ್ ಸೇಲ್ಸ್ ಇದ್ದರೆ ನಾವು ಬ್ರಾಂಚ್ ಅಕೌಂಟಲ್ಲಿ ತಗೊಳ್ಳೋದಿಲ್ಲ, ಇದನ್ನು ಜಸ್ಟ್ ಇಗ್ನೋರ್ ಮಾಡಬೇಕು. ನೆಕ್ಸ್ಟು ಸ್ಟಾಕ್ ಆನ್ 31st 3 2023 ಅಂದರೆ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ, 50,000 rupees ಇದೆ. ಕ್ಲೋಸಿಂಗ್ ಡೆಟಾರ್ಸ್ ಇದೆ, 85,000 ಇದೆ. ಹಾಗೆ ಪೆಟಿ ಕ್ಯಾಶ್ ಕ್ಲೋಸಿಂಗ್ ಡೇಟಿಂದು 400 rupees ಇದೆ. ಸೊ ಇದಿಷ್ಟು ಇನ್ಫಾರ್ಮೇಷನ್ನ ಯೂಸ್ ಮಾಡಿಕೊಂಡು ನಾವು ಬ್ರಾಂಚ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು ಅಂಡರ್ ಡೆಟಾರ್ಸ್ ಸಿಸ್ಟಮ್. ನಿಮಗೆ ಗೊತ್ತು ಬ್ರಾಂಚ್ ಅಕೌಂಟಿಂಗ್ ಹೇಗೆ ಪ್ರಿಪೇರ್ ಮಾಡ್ತೀವಿ ಅಂತ. 4 ಕಾಲಮ್ಸ್ ಬರುತ್ತೆ, ಪರ್ಟಿಕ್ಯುಲರ್ಸ್ ಅಮೌಂಟ್, ಡೆಬಿಟ್ ಸೈಡ್ ಆ್ಯಂಡ್ ಕ್ರೆಡಿಟ್ ಸೈಡ್. ನಾವು ಡೆಬಿಟ್ ಸೈಡಲ್ಲಿ ಏನೆಲ್ಲ ತಗೊಳ್ತೀವಿ, ಒಂದು ಓಪನಿಂಗ್ ಬ್ಯಾಲೆನ್ಸನ್ನು ತಗೊಳ್ತೀವಿ, ಅಂದರೆ ಸ್ಟಾಕ್ ಆಗಿರ್ಬೋದು, ಡೆಟಾರ್ಸ್ ಆಗಿರ್ಬೋದು, ಪೆಟಿ ಕ್ಯಾಶ್ ಆಗಿರ್ಬೋದು, ಫರ್ನಿಚರ್ಸ್ ಆಗಿರ್ಬೋದು, ಈ ರೀತಿ ಓಪನಿಂಗ್ ಒಂದು ಬ್ಯಾಲೆನ್ಸನ್ನು ತಗೊಳ್ತೀವಿ. ಹಾಗೆ ಕ್ಲೋಸಿಂಗ್ ಬ್ಯಾಲೆನ್ಸನ್ನು ಇಲ್ಲಿ ಎಂಡಲ್ಲಿ ತಗೊಳ್ತೀವಿ, ಕ್ರೆಡಿಟ್ ಸೈಡಲ್ಲಿ. ಇಲ್ಲಿ ಓಪನಿಂಗ್ ಲಯಬಿಲಿಟೀಸ್ ಯಾವುದಾದ್ರೂ ಇದ್ದರೆ ತಗೊಳ್ತೀವಿ, ಹಾಗೆ ಕ್ಲೋಸಿಂಗ್ ಲಯಬಿಲಿಟೀಸ್ ಇದ್ದರೆ ತಗೊಳ್ತೀವಿ. ಹಾಗೆ ಕ್ಯಾಶ್ ರಿಸೀವ್ ಮಾಡಿಕೊಂಡ್ರೆ, ಇಲ್ಲ ಡೆಟಾರ್ಸಿಂದ ಅಮೌಂಟನ್ನು ರಿಸೀವ್ ಮಾಡಿಕೊಂಡ್ರೆ ನಾವಿಲ್ಲಿ ತೋರಿಸ್ತೀವಿ. ನೆಕ್ಸ್ಟು ಒಂದು ಗೂಡ್ಸನ್ನು ಬ್ರಾಂಚಿಗೆ ಕಳಿಸಿರೋ ಅಮೌಂಟು, ಅಲ್ಲಿಂದ ರಿಟರ್ನ್ ಆಗಿರೋ ಒಂದು ಗೂಡ್ಸು, ಹಾಗೆಯೇ ಏನಾದರೂ ನಿಮಗೆ ಒಂದು ಎಕ್ಸ್ಪೆನ್ಸಸ್ ಏನಿದೆ ಅದನ್ನೆಲ್ಲ ಹೆಡ್ ಆಫೀಸ್ ಪೇ ಮಾಡುತ್ತೆ, ಅದನ್ನು ಕೂಡ ನಾವಿಲ್ಲೇ ಟು ಬ್ಯಾಂಕ್ ಅಕೌಂಟ್ ಅಂತ ತಗೊಳ್ತೀವಿ. ಇದಿಷ್ಟೇ ಬ್ರಾಂಚ್ ಅಕೌಂಟಿಂಗ್ನ ಪ್ರಿಪೇರ್ ಮಾಡೋದು. ಬನ್ನಿ ಈಗ ಬ್ರಾಂಚ್ ಅಕೌಂಟನ್ನು ಪ್ರಿಪೇರ್ ಮಾಡೋಣ, ಇಷ್ಟು ಇನ್ಫಾರ್ಮೇಷನನ್ನು ಯೂಸ್ ಮಾಡಿಕೊಂಡು. ಸೊಲ್ಯೂಷನ್ ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್ ಬ್ರಾಂಚ್ ಅಕೌಂಟ್. ಪರ್ಟಿಕ್ಯುಲರ್ ಅಮೌಂಟ್, ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್, ಇದಿಷ್ಟು ನಿಮಗೆ ಫಾರ್ಮೇಟ್ ಇರುತ್ತೆ. ಸೊ ಫಸ್ಟ್ ನಾವೀಗ ಓಪನಿಂಗ್ ಬ್ಯಾಲೆನ್ಸ್ನ ತಗೊಳ್ಳೋಣ. 2
ಓಪನಿಂಗ್ ಸ್ಟಾಕ್ ಎಷ್ಟಿದೆ? 30,000 ರುಪೀಸ್ ಇದೆ, 30,000. ಟು ಬ್ರಾಂಚ್ ಡೇಟಾಸ್, ಓಪನಿಂಗ್ ಡೇಟಾಸ್ ಎಷ್ಟಿದೆ? 20,000 ಇದೆ, 20,000 ರುಪೀಸ್. ಟು ಪೆಟ್ಟಿ ಕ್ಯಾಶ್ 600 ರುಪೀಸ್ ಇದೆ, 600 ರುಪೀಸ್ನ ತಗೊಂಡಿದ್ದೀವಿ. ಇದಿಷ್ಟೇ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿರೋದು. ಫಸ್ಟ್ ಪ್ರಾಬ್ಲಮಲ್ಲಿ ಮಾಡೋ ನಾವು ಫಸ್ಟ್ ಮೆಥಡ್ ಯಾವುದು? ಓಪನಿಂಗ್ ಬ್ಯಾಲೆನ್ಸನ್ನು ತಗೋಬೇಕು. ಓಕೆ, ಅದಾದ ನಂತರ ಸೆಕೆಂಡ್ ಸ್ಟೆಪ್ ಏನಿದೆ, ನಾವೇನಾದರೂ ಅಮೌಂಟನ್ನು ರಿಸೀವ್ ಮಾಡ್ಕೊಂಡಿದ್ದೀವ, ಏನಾದರೂ ನಾವು ಕ್ಯಾಶ್ ರಿಸೀವ್ ಮಾಡ್ಕೊಂಡಾಗಿರೋದಾಗಿರ್ಬೋದು, ಇಲ್ಲ ಡೇಟಾಸಿಂದ ಅಮೌಂಟ್ ರಿಸೀವ್ ಮಾಡ್ಕೊಂಡಿರೋದ ಕ್ರೆಡಿಟ್ ಸೈಡಲ್ಲಿ ತಗೋಬೇಕು. ಓಕೆ, ದಿಸ್ ಈಸ್ ಸೆಕೆಂಡ್ ಸ್ಟೆಪ್. ಈ ರೀತಿ ಸ್ಟೆಪ್ ವೈಸ್ ನೆನ್ಪಿಟ್ಕೊಂಡ್ರೆ ಯಾವುದು ಕೂಡ ಯಾವ ಪಾಯಿಂಟು ಕೂಡ ಮಿಸ್ ಆಗೋದಿಲ್ಲ. ಫಸ್ಟು ಓಪನಿಂಗ್ ಬ್ಯಾಲೆನ್ಸ್ನ ತೊಗೊಂಡಿದ್ದೀವಿ, ಈಗ ಕ್ಯಾಶ್ ರಿಸೀವ್ ಮಾಡ್ಕೊಂಡಿರೋದು ತಗೊಳ್ಳೋಣ. ಕ್ಯಾಶ್ ಸೇಲ್ಸ್ ಕೊಟ್ಟಿದ್ದಾರೆ 1,20,000. ಹಾಗೆ ರಿಸೀವ್ಡ್ ಫ್ರಮ್ ಡೇಟಾರ್ಸಿಂದ ಅಮೌಂಟ್ ರಿಸೀವ್ ಮಾಡ್ಕೊಂಡಿರೋದು 4,30,000 ರುಪೀಸ್ ಇದೆ. ಟೋಟಲ್ 5,50,000 ರುಪೀಸ್ ಆಗುತ್ತೆ. ಇದನ್ನು ನಾವು ಕ್ರೆಡಿಟ್ ಸೈಡಲ್ಲಿ ತಗೊಳ್ಳೋಣ. ಬೈ ಬ್ಯಾಂಕ್ ಅಕೌಂಟ್ 5,50,000 rupees. Cash sales 1,20,000. Received from debtors 4,30,000 rupees. Okay, this is second step ಆಯಿತು. ನೆಕ್ಸ್ಟು ಥರ್ಡ್ ಸ್ಟೆಪ್, ನಾವೇನಾದರೂ ಗೂಡ್ಸನ್ನು ಹೆಡ್ ಆಫೀಸಿಂದ ಬ್ರಾಂಚಿಗೆ ಕಳಿಸಿರ್ತಾರೆ ಅಲ್ವಾ, ಅದನ್ನು ತಗೋಬೇಕು. ಹಾಗೆ ರಿಟರ್ನ್ ಏನಾದರೂ ಇದ್ದರೆ ಲೆಸ್ ಮಾಡಬೇಕು. ಸೊ ಟು ಗೂಡ್ಸ್ ಸೆಂಟ್ ಟು ಬ್ರಾಂಚ್ 5 lakh ರುಪೀಸ್ದು ಗೂಡ್ಸನ್ನು ಕಳಿಸಿರೋದು. ಸೊ 5 lakh rupees ಮೈನಸ್ ಲೆಸ್ ರಿಟರ್ನ್ಡ್, ಅಂದರೆ ಒಂದಿಷ್ಟು ಗೂಡ್ಸನ್ನ ರಿಟರ್ನ್ ವಾಪಸ್ ಹೆಡ್ ಆಫೀಸ್ಗೆ ಹೋಗ್ಬಿಟ್ಟಿದೆ. ಸೊ 4,000 ರುಪೀಸ್ ಅಷ್ಟು ವರ್ತಿಂದು ಗೂಡ್ಸು ಹೋಗಿದೆ. 5 lakh ಮೈನಸ್ 4,000, 4,96,000 ರುಪೀಸ್. ಸೊ ದಿಸ್ ಈಸ್ ಥರ್ಡ್ ಸ್ಟೆಪ್. ನೆಕ್ಸ್ಟು ಯಾವುದೇ ಒಂದು ಎಕ್ಸ್ಪೆನ್ಸಸ್ ಇದ್ರೂ ಕೂಡ ಹೆಡ್ ಆಫೀಸೇ ಪೇ ಮಾಡುತ್ತೆ. ಸೊ ಟು ಬ್ಯಾಂಕ್ ಅಕೌಂಟ್, ಸ್ಯಾಲರಿ 18,000 ಇದೆ, ರೆಂಟ್ 5,000 ರುಪೀಸ್ ಇದೆ, ಟೋಟಲ್ 22,000 ರುಪೀಸ್ನ ಹೆಡ್ ಆಫೀಸ್ ಪೇ ಮಾಡ್ತಾ ಇದೆ ಟು ಬ್ಯಾಂಕ್ ಅಕೌಂಟ್. ನೆಕ್ಸ್ಟು ಓಪನಿಂಗ್ ಸ್ಟಾಕ್ನ ತಗೊಂಡಾಯಿತು, ಗೂಡ್ಸ್ ಸೆಂಟ್ ಆಗಿರೋದು ತಗೊಂಡಾಯಿತು, ಹಾಗೆ ಎಕ್ಸ್ಪೆನ್ಸಸ್ ಕೂಡ ಪೇ ಮಾಡಾಯಿತು. ಎಷ್ಟು ಕ್ಯಾಶ್ ರಿಸೀವ್ ಮಾಡ್ಕೊಂಡಿದ್ದೀವಿ, ಹಾಗೆ ರಿಸೀವ್ಡ್ ಫ್ರಮ್ ಡೇಟಾರ್ಸಿಂದ ಎಷ್ಟು ಅಮೌಂಟನ್ನು ರಿಸೀವ್ ಮಾಡ್ಕೊಂಡಿದ್ದೀವಿ, ಎರಡೂ ಕೂಡ ತಗೊಂಡಾಯಿತು. ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಏನಿದೆ, ಕ್ಲೋಸಿಂಗ್ ಸ್ಟಾಕನ್ನು ಹಾಕಬೇಕು. ನಾನು ಮೊದಲೇ ಹೇಳಿದ್ದೆ, ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್, ಹಾಗೆ ಏನು ಒಂದು ಅಮೌಂಟನ್ನು ರಿಸೀವ್ ಮಾಡ್ಕೊಳ್ತೀವಿ, ಇದರಲ್ಲಿ ಯಾವುದೇ ಲಯಬಿಲಿಟಿ ಕೊಟ್ಟಿಲ್ಲ. ಹಾಗೆ ನೆಕ್ಸ್ಟ್ ಗೂಡ್ಸನ್ನು ಕಳಿಸಿರೋದು, ರಿಟರ್ನ್ ಮಾಡಿರೋದು ಲೆಸ್ ಮಾಡಬೇಕು, ಎಕ್ಸ್ಪೆನ್ಸಸ್ನ ಪೇ ಮಾಡಿದರೆ ಬ್ರಾಂಚ್ ಅಕೌಂಟ್ ಇಷ್ಟೇ. ಸೊ ಬೈ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ ಅಮೌಂಟು? ಕ್ಲೋಸಿಂಗ್ ಸ್ಟಾಕು 50,000 ರುಪೀಸ್ ಇದೆ, ಕ್ಲೋಸಿಂಗ್ ಡೇಟಾಸ್ 85,000 ರುಪೀಸ್ ಇದೆ. ಕ್ಲೋಸಿಂಗ್ ಸ್ಟಾಕ್ 50,000, ಕ್ಲೋಸಿಂಗ್ ಡೇಟಾಸ್ 85,000, ಕ್ಲೋಸಿಂಗ್ ಪೆಟಿ ಕ್ಯಾಶ್ ಇದೆ, ಬೈ ಪೆಟಿ ಕ್ಯಾಶ್ 400 ರುಪೀಸ್. ಟೋಟಲ್ ಮಾಡೋಣ. ಎರಡು ಸೈಡ್ ಟೋಟಲ್ ಮಾಡಿದಾಗ ನಮಗೆ ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಬರ್ತಾ ಇದೆ. ಸೊ ಎಷ್ಟು ಬಂದಿದೆ? 6,85,400 ರುಪೀಸ್ ಇದೆ. ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಬಂದರೆ ನಮಗೆ ಪ್ರಾಫಿಟ್ ಆಗುತ್ತೆ, ಡೆಬಿಟ್ ಸೈಡ್ ಟೋಟಲ್ ಜಾಸ್ತಿ ಬಂದರೆ ನಮಗೆ ಲಾಸ್ ಸಿಗುತ್ತೆ. ಸೊ ಈ ಒಂದು ಪ್ರಾಬ್ಲಮಲ್ಲಿ ಪರ್ಟಿಕ್ಯುಲರ್ ಆಗಿ ಪ್ರಾಫಿಟ್ ಆಗಿದೆ. 6,85,400 ಇಷ್ಟು ಅಮೌಂಟನ್ನು ಲೆಸ್ ಮಾಡಿದಾಗ ನಮಗೆ 1,16,800 ರುಪೀಸ್ ಏನಾಗಿದೆ? ಪ್ರಾಫಿಟ್ ಆಗಿದೆ. ಈ ಪ್ರಾಫಿಟನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಹಾಗಾಗಿ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 1,16,800 ರುಪೀಸ್. ಇದಿಷ್ಟೇ ಬ್ರಾಂಚ್ ಅಕೌಂಟಿಂಗ್ ಅಂಡರ್ ಡೇಟಾರ್ ಸಿಸ್ಟಮಲ್ಲಿ. ತುಂಬ ಸಿಂಪಲ್ ಆಗಿರುತ್ತೆ. ನೀವು ಜಸ್ಟು ಒಂದು 3ರಿಂದ 4 ಪಾಯಿಂಟನ್ನು ನೆನ್ಪಿಟ್ಕೊಂಡ್ರೆ ನೀವು ಈಸಿಯಾಗಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್, ಅಮೌಂಟ್ ರಿಸೀವ್ ಮಾಡ್ಕೊಂಡಿರೋದು, ಹಾಗೆಯೇ ಎಕ್ಸ್ಪೆನ್ಸಸ್ ಪೇ ಮಾಡೋದು, ಗೂಡ್ಸನ್ನು ಸೆಂಟ್ ಮಾಡೋದು, ಇದಿಷ್ಟನ್ನು ನಾವು ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಥ್ಯಾಂಕ್ ಯು.